ನೋಡಿ ನಮ್ಮೆಲ್ಲ SSLC ವಿದ್ಯಾರ್ಥಿಗಳೇ, ನಿಮ್ಮ ಟಾರ್ಗೆಟ್ 80 ಸೀರೀಸ್ನಲ್ಲಿ ವಿಶೇಷವಾಗಿ ನಾನು ಪರೀಕ್ಷಾ ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದೇನೆ. 20-22ರಿಂದ ಇಲ್ಲಿಯವರೆಗೆ ಅಂದರೆ 25ರವರೆಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ಈ ಒಂದು ಸರಣಿಯಲ್ಲಿ ಕಂಡುಕೊಳ್ತಾ ಇದ್ದೀನಿ. ಜೊತೆಗೆ ಪ್ರತಿ ಅಧ್ಯಾಯದ ಕೊನೆಗೆ ನಿಮ್ಮ ಜ್ಞಾನದ ಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ, ಆಳಕ್ಕೆ ಹೋಗುವ ಸಲುವಾಗಿ ಇನ್ನೊಂದಿಷ್ಟು ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಈ ವಿಡಿಯೋ ಸರಣಿಯಲ್ಲಿ ಮಾಡೋಣ. ತಾವೆಲ್ಲರೂ ಈ ಒಂದು ಸರಣಿಯ ಉಪಯೋಗವನ್ನು ಪಡೆದುಕೊಂಡು ಅತಿ ಹೆಚ್ಚು ಅಂಕಗಳನ್ನು ಪಡಿಬೇಕು. ಅಷ್ಟೇ ಅಲ್ಲದೆ 80ಕ್ಕೆ 80 ಅಂಕಗಳನ್ನು 20 ಆಂತರಿಕ ಅಂಕಗಳನ್ನು ಪಡೆದುಕೊಂಡು 100ಕ್ಕೆ 100 ಅಂಕಗಳನ್ನು ಗಳಿಸ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ಸೀರೀಸನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲನೇ ಅಧ್ಯಾಯ ನಿಮಗೆ ವಾಸ್ತವಿಕ ಸಂಖ್ಯೆಗಳಿವೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಂತ ಬಂದಿದೆ ನೋಡಿರಿ. 20-22ಕ್ಕೆ ಈ ಒಂದು ಚಾಪ್ಟರ್ನ ಕೈ ಬಿಟ್ಟಿದ್ದರು. 23ಕ್ಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ನಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಮೊದಲನೇ ಪ್ರಶ್ನೆ ಏನಿದೆ ಅಂದರೆ 7 ಮತ್ತು 11ರ ಮಸಾವನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇದೆ. 7 ಮತ್ತು 11ರ ಮಸ. ಈ 7 ಮತ್ತು 11ನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಇವೆರಡು ಎಂಥ ಸಂಖ್ಯೆಗಳಾಗಿದ್ದಾವೆ ಅಂದರೆ ಅವಿಭಾಜ್ಯ ಸಂಖ್ಯೆಗಳಿದಾವೆ. ಇಲ್ಲೇನೂ ಸಾಮಾನ್ಯ ಇಲ್ಲ, ಹೌದಾ ಇಲ್ಲ? ಹೀಗಾಗಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಎಷ್ಟಾಗಿರ್ತದೆ? ಒಂದಾಗಿರ್ತತಿಲ್ಲ. ಇದು ನಿಮ್ಗೆ ಅರ್ಥ ಆಗಲಿಲ್ಲಪ್ಪ ಅಂತಂದರೆ ಹಿಂಗೂ ಥಿಂಕ್ ಮಾಡ್ಬೋದು. ನೀವು 7ಅನ್ನು ಹೆಂಗೆ ಬರಿತೀರಿ? ಇಲ್ಲಿ ನೋಡಿ, ಈ ರೀತಿ ವಿಚಾರ ಮಾಡಿರಿ. 7ಅನ್ನು ಹೆಂಗೆ ಬರಿತೀರಿ ಅಂದ್ರೆ 7 ಗುಂಡ್ಲೆ 1 ಅಥವಾ 1 ಗುಂಡ್ಲೆ 7 ಅಂತ ಬರೆಯಕ್ಕೆ ಬರ್ತೈತಿಲ್ಲ. ಆಮೇಲೆ 11 ಹೆಂಗೆ ಬರಿತೀರಿ? 11ಅನ್ನು 11 ಗುಂಡ್ಲೆ 1 ಅಂತ ಬರೆಯಕ್ಕೆ ಬರ್ತೈತಿಲ್ಲ. ಎರಡು ಥರ ಸಾಮಾನ್ಯ ಏನಿರ್ತೈತಿಲ್ಲ ಅದು ಸಾಮಾನ್ಯ, ಅದ್ರಾಗ ದೊಡ್ಡದು ಯಾವುದು? ಸಾಮಾನ್ಯ ಇರೋದು ಒಂದೇ ಐತಿ ಮತ್ತು ಇದ ದೊಡ್ಡದೆ ಅಂದ್ರೆ ಮಸ ಏನಾಗ್ಬೇಕು ಹೇಳ್ರಿ? ಒಂದಾಗಬೇಕು. ಹೆಂಗೆ ಮಸ ಒಂದಾತಂತ ಗೊತ್ತಾತಲ್ಲ ಎಲ್ಲರಿಗೂ? ಸರಿ, ಇದನ್ನು ಅರ್ಥ ಮಾಡ್ಕೊಂಡ್ರೆ ಅಂತ ಭಾವಿಸ್ತೀನಿ. ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತೀನಿ, ಗಮನಿಸಿ. 5 + ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ನೋಡ್ರಿ, ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಈ ಪ್ರಕಾರದ ಒಂದು ಪ್ರಶ್ನೆ 2 ಅಂಕಕ್ಕೆ ಖಚಿತವಾಗಿರ್ತದೆ. ಅದಕ್ಕೆ ಈ ಪ್ರಕಾರದ ಪ್ರಶ್ನೆಗಳನ್ನು ಚೆನ್ನಾಗಿ ಅರ್ಥೈಸಿಕೊಂಡು ಪ್ರಾಕ್ಟೀಸ್ ಮಾಡಬೇಕು. 5 + ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಸಾಧಿಸಬೇಕಾಗಿದೆ. ಅದನ್ನು ಏನು ಮಾಡ್ತೀರಿ ಅಂದ್ರೆ 5 + ವರ್ಗಮೂಲ 3 ಐತಲ್ಲ, ಇದು ನಾವು ಸಾಧಿಸಬೇಕಾಗಿದ್ದು ಅಥವಾ ನೀವೆಲ್ಲರೂ ಸಾಧಿಸಬೇಕಾಗಿದ್ದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗೈತೆ. ಆದ್ರೆ ಇದನ್ನು 5 + ವರ್ಗಮೂಲ 3ನ್ನು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಳ್ಳೋಣ. ಇದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ. ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ, ಅಥವಾ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೋಬೇಕು. ಇದೊಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿರೋ. ನೀವು ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನೆನಪು ಮಾಡ್ಬೇಕು, 9ನೇ ತರಗತಿಗೆ ಭಾಗಲಬ್ಧ ಸಂಖ್ಯೆ ಚಾಪ್ಟರ್ ಸಪ್ರೇಟ್ ಓದಿದಿರಿ, ಪ್ರೈಮರಿಯಿಂದನೂ ಓದಾಕತ್ತೀರಿ. ಭಾಗಲಬ್ಧ ಸಂಖ್ಯೆ ಅಂದ ತಕ್ಷಣ ನಿಮಗೆ ಏನು ನೆನಪು ಬರಬೇಕು? P/Q ಅಥವಾ A/B ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂತಹ ಸಂಖ್ಯೆಗಳು. ಹಾಗಾಗಿ ಇದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ 5 + ವರ್ಗಮೂಲ 3 = ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಗುತ್ತೆ? ನಮ್ಗೆ A/B ರೂಪದಲ್ಲಿ ಬರೆಯೋಕ್ಕೆ ಸಾಧ್ಯ ಆಗಬೇಕು. ಆದರೆ ಒಂದು ಕಂಡೀಷನ್ ಐತಿ. ಏನಪ್ಪ ಕಂಡೀಷನು ಅಂತಂದ್ರೆ ಬಿದ ಬೆಲೆ ಏನಾಗಿರಬಾರ್ದು? 0 ಆಗಿರಬಾರ್ದು. A ಮತ್ತು B ಏನಾಗಿರಬೇಕು? ಪೂರ್ಣಾಂಕಗಳಾಗಿರಬೇಕು. ಮತ್ತು ಇನ್ನೊಂದು ಕಂಡೀಷನ್ ಏನಂದ್ರೆ A ಮತ್ತು B ಪರಸ್ಪರ ಸಹ ಅವಿಭಾಜ್ಯ. ಇದು ಭಾಳ ಇಂಪಾರ್ಟೆಂಟ್. ಪರಸ್ಪರ ಸಹ ಅವಿಭಾಜ್ಯ ಅಂದ್ರೆ ಇವು ಬೇರೆ ಯಾವುದರಿಂದನೂ ಭಾಗ ಹೋಗಂಗಿಲ್ಲ. ಎಲೆ ಅಟ್ಟ ಭಾಗ ಹೋಗ್ತೈತಿ, ಬಿಲಿ ಅಟ್ಟ ಭಾಗ ಹೋಗ್ತೈತಿ. ಅದನ್ನು ಬಿಟ್ಟರೆ ಒಂದ್ಲೆ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಈ ಕಂಡೀಷನ್ ಮುಂದೆ ಹೆಲ್ಪ್ ಆಗ್ತದೆ. ಅದಕ್ಕೆ ಇದನ್ನು ಕಡ್ಡಾಯವಾಗಿ ಬರೆದಿರ್ಬೇಕು. ಪರಸ್ಪರ ಸಹ ಅವಿಭಾಜ್ಯ ಅಂತ ಬರೆದಿರ್ಬೇಕು. ಸ್ವಲ್ಪ ಸುಲಭೀಕರಣ ಮಾಡ್ಕೊಳ್ಳೋಣ. √3 ಇಲ್ಲೇ ಇರಲಿ. = ಏನು ಬರೀನು? A/B ಬರೀನು. ಈಗ ನಾ ಏನು ಬಿಟ್ಟೆ? ಇಲ್ಲಿ ಎಡಭಾಗದೊಳಗೆ ಏನು ಬಿಟ್ಟನಪ್ಪ ಹೇಳ್ರಿ? 5 ಬಿಟ್ಟೆ. ಈ 5ಅನ್ನು ಆ ಕಡೆ ಹೋಯೋಣ, ಬಲಭಾಗದಾಗ ಹೋಯೋಣ. -5 ಆತ. ಇದು ಬಲಭಾಗ ಹೋದ್ರ √3 ಏನಾಗ್ಬಿಡುತ್ತೆ ನೋಡ್ರಿ? A-. ಇದನ್ನು ಸುಲಭೀಕರಣ ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತೈತೆ ನಿಮಗೆ? 5B ಆಗ್ತದೆ. ಡಿವೈಡೆಡ್ ಎಷ್ಟು ಆಗ್ತದ? B ಆಗ್ತದೆ. ಸ್ವಲ್ಪ ಎಡಭಾಗ ಮತ್ತು ಬಲಭಾಗ ಸೂಕ್ಷ್ಮದಾಗ ಗಮನಿಸ್ರಿ. ನಿಮಗೆಲ್ಲ ಭಾಗಲಬ್ಧ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳನ್ನು ಓದಿದಿರಿ. ವರ್ಗಮೂಲ 3 ಅಭಾಗಲಬ್ಧ ಅಂತಿರೋ ಭಾಗಲಬ್ಧ ಅಂತಿರೋ ಅದಕ್ಕೆ ಇದು ಹೇಳ್ರಿ, ಹೇಳಕತ್ತೀರ ಕರೆಕ್ಟ್ ಐತೆ. ಅಭಾಗಲಬ್ಧ ಸಂಖ್ಯೆ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ನಮ್ಗೆ ಈಗಾಗಲೇ ಗೊತ್ತು. A ಮತ್ತು B ಪೂರ್ಣಾಂಕಗಳದಾವೆ. Aದಾಗ 5B ಕಳಿತೀರಿ ಅಂದ್ರೆ ಅದು ಮತ್ತೊಂದು ಪೂರ್ಣಾಂಕ ಬರೋದು. ಡಿವೈಡ್ ಬೈ B ಅಂದರೆ ಯಾವ ರೂಪದಾಗ ಬಂತಿದ್ದು? ಈ ಬಲಭಾಗ ಏನೈತಿಲ್ಲ, ಇದು ಮತ್ತೊಂದು A/B ರೂಪದಾಗ.
ಅಥವಾ ಯಾವ ರೂಪದಾಗ P/Q ರೂಪದಾಗ. ಅಂದ್ರೆ ಈ ಬಲಭಾಗ ಏನೈತಲ್ಲ ಎಂಥ ಸಂಖ್ಯೆ ಆಯಿತು? ಭಾಗಲಬ್ಧ ಸಂಖ್ಯೆ ಆಯಿತು. ಭಾಗಲಬ್ಧ ಸಂಖ್ಯೆ ನೋಡ್ರಿ, ನಾವು ಇಲ್ಲೇ √3 ಐತಿ ಬಲಭಾಗದಾಗ, ಇದು √3 ಅಭಾಗಲಬ್ಧ ಸಂಖ್ಯೆ ಐತಿ, ಬಲಭಾಗದಾಗಿಂದ ಭಾಗಲಬ್ಧ ಸಂಖ್ಯೆ ಐತಿ. ಸ್ವಲ್ಪ ಈ ಸಂಯೋಜನೆಯನ್ನು ಸರಿಯಾಗಿ ಗಮನಿಸಿ ನೋಡ್ರಿ. ಅಭಾಗಲಬ್ಧ ಸಂಖ್ಯೆ = ಭಾಗಲಬ್ಧ ಸಂಖ್ಯೆ. ಇದು ಪ್ರಾಕ್ಟಿಕಲಿ ವಾಸ್ತವವಾಗಿ ಸಾಧ್ಯ ಐತೆ. ನಾವು ವಿಚಾರ ಮಾಡಿ, ಒಂದು ಅಭಾಗಲಬ್ಧ ಸಂಖ್ಯೆ ಇನ್ನೊಂದು ಭಾಗಲಬ್ಧ ಸಂಖ್ಯೆಗೆ ಸಮ ಇರಕ್ಕೆ ಸಾಧ್ಯನೇ ಇಲ್ಲ, ಹೌದಾ? ಆ ಕಾರಣಕ್ಕೋಸ್ಕರ ನಾವೇನು ಹೇಳಲಿಕ್ಕೆ ಬಯಸ್ತೀವಿ ಅಂತಂದರೆ ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಇದು ಸಾಧ್ಯ ಇಲ್ಲ. ಅದನ್ನ ಬರಿಬೇಕು. ಏನಂತ ಬರಿಬೇಕು? ಆದರೆ ಇದು ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ. ಇದು ಸಾಧ್ಯ ಇಲ್ಲ ಅಂದಮೇಲೆ ನಾವೇನೋ ಅಂದ್ಕೊಂಡಿಲ್ಲ ಆರಂಭಕ್ಕೆ. ಏನು ಅಂದ್ಕೊಂಡ್ರಿ ಆರಂಭಕ್ಕೆ? ನೀವು ಇಲ್ಲಿ ಅಂದ್ಕೊಂಡಿದ್ದೀರಿ ನೋಡಿ. ಏನಂತ ಅಂದ್ಕೊಂಡಿದ್ದೀರಿ? ಯಾವುದು ಭಾಗಲಬ್ಧ ಸಂಖ್ಯೆ ಅಂದ್ಕೊಂಡಿದ್ದೀರಿ? 5 + √3 ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ದಿಲ್ಲ. ಈ ಅಂದ್ಕೊಂಡದ್ದು ತಪ್ಪೈತಿ ಅಂದಂಗೆ ಆತು. ಅಂದ್ಕೊಂಡದ್ದು ತಪ್ಪೈತಿ ಅಂದ್ರೆ 5 + √3 ಭಾಗಲಬ್ಧ ಸಂಖ್ಯೆ ಅಲ್ಲ. ಅಲ್ಲ ಅಂದಮೇಲೆ ಏನಿರ್ಬೇಕದು? ಏನಿರ್ಬೇಕು? ಅಭಾಗಲಬ್ಧ ಸಂಖ್ಯೆ ಆಗಿರ್ಬೇಕು. ಅದನ್ನು ಬರಿಬೇಕು ನೋಡ್ರಿ ಎಷ್ಟ. ಆದರೆ ಇದು ಸಾಧ್ಯವಿಲ್ಲ. ಆದ್ದರಿಂದ 5 + ವರ್ಗಮೂಲ 3, 5 + ವರ್ಗಮೂಲ 3 ಒಂದು ಭಾಗಲಬ್ಧ ಸಂಖ್ಯೆ. ಭಾಗಲಬ್ಧ ಸಂಖ್ಯೆ ಅಂತ ಬರಿತೀನಿ. ಒಪ್ತಿರಿದ್ನ? ಏನು ತೀರ್ಮಾನಕ್ಕೆ ಬಂದ್ರಿ? ಆದರೆ ಇದು ಸಾಧ್ಯ ಇಲ್ಲ ಅಂದಮೇಲೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ, ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳ್ಬೇಕು. ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕದು? ಆದ್ದರಿಂದ 5 + ವರ್ಗಮೂಲ 3 ಒಂದು ಅಭಾಗಲಬ್ಧ ಸಂಖ್ಯೆ, ಒಂದು ಅಭಾಗಲಬ್ಧ ಸಂಖ್ಯೆ. ತಿಳಿತಾ? ಇದು 2 ಅಂಕಕ್ಕೆ ಬರ್ತಕ್ಕಂಥ ಪ್ರಮುಖ ಪ್ರಕಾರ. ಭಾಳಷ್ಟು ಸಲ ರಿಪೀಟ್ ಆಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ನೋಡಿ. ಏನಪ್ಪ ಪ್ರಶ್ನೆ? 12, 15, 21 ಇವುಗಳ ಲಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಅಂತಕ್ಕಂಥದ್ದನ್ನು ಕೇಳಿದ. 12, 15 ಮತ್ತು ಎಷ್ಟದ? 21. ಇದ್ರದ್ದು ಅವಿಭಾಜ್ಯ ಅಪವರ್ತನಗಳನ್ನು ತಕ್ಕೊಳ್ಳೋಣ. ಮೊದಲು 12 ನಿಮ್ಗೆ ಸಾಧ್ಯ ಆದ್ರೆ ನನ್ನ ಜೊತೆ ಬಿಡಿಸ್ತಾ ಹೋಗ್ರಿ. ನಿಮ್ಗೆ ಒಂದು ಲೆಕ್ಕ ಆಗೈತಿ, ಈಗ ಐಡಿಯಾ ಬಂದದ. ಸಫಳ ಮಾಡಬೇಡ್ರಿ ನೋಡು, ದಯವಿಟ್ಟು ಯಾರು ಸಫಳ ಮಾಡ್ತಕ್ಕಂಥ. 12 ಬರ್ಕೋರಿ, ಹಿಂಗೊಂದು ಗೆರೆ ಹೊಡೀರಿ. 2 ಎಷ್ಟಲೆ 12 ರೂಪಾಯಿ, 2 6ಲೆ 12. ಮತ್ತು 2ಲೆ ಹಚ್ತೀರಿ, 2 ಎಷ್ಟಲೆ ಹಚ್ತೀರಿ, 2 3ಲೆ 3 1ಲೆ 3. 12 ಅಪವರ್ತನಗಳನ್ನ ತಗೊಂಡ್ವಿ. ನೆಕ್ಸ್ಟ್ ಯಾವ್ದು ತೊಗೋಬೇಕೀಗ? ಯಾವುದು? 15. 15 ಹೆಂಗೆ ತೊಗೋತೀರಿ? 3 5ಲೆ 15, 5 1ಲೆ. ನೆಕ್ಸ್ಟ್ 21. 21 ಹೆಂಗೆ ಹೊಡಿತೀರಿ? 3 7ಲೆ 7 1ಲೆ. ಏನು ಬಾಯಿ ಲೆಕ್ಕನ ಆಗ್ತದೆ, ಆದರೂ ನಿಮ್ಗೆ ಗೊತ್ತಾಗಲ್ಲ ಅಂತ ಬರದೆ ನೋಡ್ರಿ. 12 ಹೆಂಗೆ ಬರಿತೀವಿ ಅಂದ್ರೆ ನಾವು 12 = 2 × 2 × 3, 2 × 2 × 3 ಅಂದ್ರೆ 2 ರ ಘಾತ 2 × 3 ರ ಘಾತ 1 ಅಂತ ಬರೀತೀವಿ. ಮುಂದೆ ಎಷ್ಟೈತಿ? 15 ಅದ. 15 ಹೆಂಗೆ ಬರೆಯೋಣ? 3 × 5 ಅಂತ ಬರೆಯೋಣ. ಘಾತ ರೂಪದಾಗ ಬರಿಬೇಕಂದ್ರೆ 3 ರ ಘಾತ 1, 5 ರ ಘಾತ 1 ಅಂತ ಬರಿತೀವಿ. 21 3 × 7 ಮಾಡ್ಕೊಂಡಿದ್ದೀರಿ, ಈಗಾಗಲೇ ಅಪವರ್ತನ ತಗೊಂಡಿದ್ದೀರಿ. 3 ರ ಘಾತ ಎಷ್ಟು? 1, ಆಮೇಲೆ 7 ರ ಘಾತ 1. ನಾವೇನು ಮಾಡ್ಬೇಕಾಗೈತೆ ಅಂದ್ರೆ ಲಸವನ್ನು ಬರಿಬೇಕಾಗೈತೆ. ಅವಿಭಾಜ್ಯ ಅಪವರ್ತನಗಳು ತಗೊಂಡು ನೇರವಾಗಿ ಇದನ್ನು ನೋಡಿ ಲಸ ಬರೀದು. ಲಸ ಬರೀದ್ನಾಗ ಏನು ಮಾಡೋದು? ಸಾಮಾನ್ಯ ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳ ಗುಣಲಬ್ಧ ತಗೋಬೇಕು. ಆದ್ರೆ ಸಾಮಾನ್ಯ ಇತ್ತು ಅಂದ್ರೆ ಅತಿ ಹೆಚ್ಚಿನ ಘಾತ ಹಿಡಿಬೇಕು. ಈ ಒಂದೊಂದು ಚೆಕ್ ಮಾಡ್ಕೊತ ಬರ್ನು. 2 ಇಲ್ಲಿ ಎಷ್ಟೈತೆ? ಅದು ಮುಂದೆ ಎಲ್ಲೂ ಇಲ್ಲ. ಇದು ನೋಡಿ ರೌಂಡ್ ಹಾಕ್ತೇನೆ ನೋಡ್ರಿ. ಇದನ್ನ ತೊಗೊಂಡ್ರಿ. ಸಾಮಾನ್ಯವಲ್ಲದ ಅಪವರ್ತನ 2 ರ ಘಾತ 2 ಬರ್ದಿನ. ಅದ್ರ ಮುಂದೆ ಐತಿಲ್ಲ 3 ರ ಘಾತ 1, ಇಲ್ಲಿ 3 ರ ಘಾತ 1 ಐತಿ, ಇಲ್ಲೂ 3 ರ ಘಾತ 1 ಐತಿ, ಇಲ್ಲೂ 3 ರ ಘಾತ 1 ಐತಿ. 3 ರ ಘಾತ 1 ಅತಿ ಹೈಯೆಸ್ಟ್ ಅಂದ್ರೆ ಎಷ್ಟೈತದ? 1 ಐತಿ. ಅದನ್ನು 1 ಸಲ ಬರ್ಕೋರಿ, ಮುಗಿದೋದು. 3 ಸಲ ಬರೆಯಂಗಿಲ್ಲ, 3 ಸಲ ಬರೆಯಂಗಿಲ್ಲ, ಗಮನಿಸ್ರಿ. ಸಾಮಾನ್ಯ ಇದ್ದದ್ದು 3 ರ ಘಾತ 1 ಐತಿ, ಅದನ್ನ ತೊಗೊಂಡ್ರಿ. ಇನ್ನು ಸಾಮಾನ್ಯ ಇರಲಾರ್ದು ಅದ್ರಾಗ 2 ರ ಘಾತ 2 ತೊಗೊಂಡಿದ್ದೀರಿ. 5 ರ ಘಾತ 1 ತಗೋರಿ, ಆಮೇಲೆ 7 ರ ಘಾತ 1 ತಗೋರಿ. ಇದನ್ನೆಲ್ಲ ಗುಣಿಸ್ರಿ, ಈಗ ಲಸ ಸಿಕ್ಬಿಡ್ತದೆ. ಲಸ = 2 ರ ಘಾತ 2 4, 3 ರ ಘಾತ 1 ಅಂದ್ರೆ 3, 5 ರ ಘಾತ 1 5, 7 ರ ಘಾತ 1 7.
4 ಮೂರಲೆ 12, 12 ಐದಲೆ 60, 67 6 42, 420 ಅಲ್ಲ, ಮಾಡಿ ನೋಡ್ರಪ್ಪ, ಮತ್ತು 4 ತಪ್ಪಬಾರ್ದು. ಆದ್ದರಿಂದ ಲಸ ಇಕ್ಕೊಟ್ಟು ನೇರವಾಗಿ ಬರಲಿ 420, 480 ನೋಡ್ರಿ, 420 ಕನೆಕ್ಟ್ ಇದೆ. 4 ಮೂರಲೆ 12, 12 ಐದಲೆ 60, 6 7 42, ಒಂದಿನ 0 ಇಟ್ವಿ. ಅರ್ಥ ಆಯ್ತು ಎಲ್ಲರಿಗೂ ಲೆಕ್ಕ? ಸರಿ, ಲಸ ಹೆಂಗೆ ತೊಗೋಬೇಕು ಅನ್ನೋದು ಗೊತ್ತಾಯ್ತಲ್ಲ ಅವಿಭಾಜ್ಯ ಅಪವರ್ತನದಿಂದ. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಳ ಸರಳ ಐತೆ ನೋಡ್ರಿ, ಆಗಲೇ ಒಂದು ಬಂದಿತ್ತು, ಉತ್ತರ ಹೇಳ್ಬೋದು ನೀವು. 3 ಮತ್ತು 5ರ ಮಹತ್ತಮ ಸಾಮಾನ್ಯ ಅಪವರ್ತನ. 3 ಮತ್ತು 5 ಎರಡು ಎಂಥ ಸಂಖ್ಯೆಗಳದಾವು? ಅವಿಭಾಜ್ಯ ಸಂಖ್ಯೆಗಳದಾವು, ಏನು ಸಾಮಾನ್ಯ ಇಲ್ಲ. ಅಲ್ಲಿ ಸಪ್ಲ ಮಾಡ್ಬೇಡ್ರಿ ಪೇನಿಂದ, ಅದ ಸೈಲೆಂಟ್ ಇರ್ಬೇಕು. ಸೈಲೆಂಟ್ ಇರ್ಬೇಕು. 3 ಮತ್ತು 5ರ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟು? ಉತ್ತರ 1. ಯಾಕಂದ್ರೆ ಎರಡು ಅವಿಭಾಜ್ಯ ಅದಾವು, ಅದ್ರೊಳಗೆ ಏನೂ ಸಾಮಾನ್ಯ ಇಲ್ಲ. 3 ಹೆಂಗೆ ಬರಿತೀರಿ? 1 ಗುಂಡ್ಲೆ 3 ಅಂತ ಬರಿತೀರಿ. 5 ಹೆಂಗೆ ಬರಿತೀರಿ? 1 ಗುಂಡ್ಲೆ 3 ಅಂತ ಬರಿತೀರಿ. ಎರಡು ಉತ್ತರ ಸಾಮಾನ್ಯ ಏನೈತೆ ನೋಡ್ರಿ, 1 ಸಾಮಾನ್ಯ ಐತೆ ಇಲ್ಲ. ಹಾಗಾಗಿ ಮಸ ಎಷ್ಟಾಗ್ತೈತೆ ಅದ್ರದ? 1 ಆಗ್ತದೆ. ಮುಂದಿನ ಒಂದು ಪ್ರಶ್ನೆ ನೋಡಿ. 3 + √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈಗ ತಾನೇ ಒಂದು 2 ನಿಮಿಷದ ಹಿಂದ್ಗಡೆ ಇದೇ ಪ್ರಕಾರದ ಲೆಕ್ಕ ಮಾಡಿದೆವು. ಅದು 5 + √3 ಐತಿ. ಇಲ್ಲಿ ಎಷ್ಟೈತೆ ಹೇಳ್ರಿ? 3 + √2 ಐತಿ. ಇದು ಏನಂತ ಸಾಧಿಸಬೇಕಾಗೈತಿ? ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿದೆ. ಸರಿ, ಈಗ ತಾನೇ ಈ ಪ್ರಶ್ನೆ ಮಾಡಿದ್ವಿ. ಈಸಿ ಅದ, ನನ್ನ ಜೊತೆ ಮಾಡ್ತಾ ಹೋಗ್ತೀರಿ. ರೈಟ್, ಎಲ್ಲರೂ ಪೆನ್ ತಗೋರ್ಗಾಗ ಬರೀ 3 + √2 ಏನಂತ ಭಾವಿಸ್ಕೊಳ್ಳೋಣ? ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ. ಬರ್ರಿ ಎಲ್ಲರೂ. 3 + √2 ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ. ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರೆದು ನೋಡಿದೆ, ಎಂದು ಭಾವಿಸಿ ಅಂತ ಬರೆದು ನೋಡಿದೆ. ಇದು ಭಾಗಲಬ್ಧ ಸಂಖ್ಯೆ ಅಂದ ಮೇಲೆ 3 + √2 ನಾವೇನು ಬರಿಬೇಕು? A/B, A/B ಅಂತ ಬರಿಬೇಕಲ್ಲ, ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ. ಇದು ಗೊತ್ತು ನಿಮಗೆ, ಹಿಂದಿನದ್ರೊಳಗೆ ನಾನು ಡೀಟೇಲ್ ಹೇಳಿದ್ದೀನಿ. ಮತ್ತೆ ಈಗ B ≠ = 0 ಒಂದು ಕಂಡೀಷನ್ ಬರೀರಿ, ಹೌದಾ? ಆಮೇಲೆ A ಮತ್ತು B ಪರಸ್ಪರ, ಇಲ್ಲೊಂದು ಶಬ್ದ ನೆನ್ಪಿಟ್ಕೊಳ್ಳೋದೈತಿ. ಏನು ನೆನ್ಪಿಟ್ಕೋಬೇಕು? ಸಹ ಅವಿಭಾಜ್ಯ. ಕರೆಕ್ಟ್ ನೆನ್ಪಿಟ್ಕೊ. ಇದನ್ನು ಕಡ್ಡಾಯವಾಗಿ ಬರಿಬೇಕು. ಪರಸ್ಪರ ಸಹ ಅವಿಭಾಜ್ಯ ಅಂತ ಬರಿಬೇಕು. ಪರಸ್ಪರ ಸಹ ಅವಿಭಾಜ್ಯ. ಪರಸ್ಪರ ಸಹ ಅವಿಭಾಜ್ಯ. ಇವು ಪರಸ್ಪರ ಸಹ ಅವಿಭಾಜ್ಯ ಆಗಿರೋದ್ರಿಂದ ಈ ಆ ಒಂದು ಪರಿಕಲ್ಪನೆ ಮುಂದೆ ಹೆಲ್ಪ್ ಆಗ್ತದೆ ನಿಮ್ಗೆ. ಹಂಗೆ ಇರಲದು. ಈಗ √2 ಇಲ್ಲೇ ಬರೀರಿ. A/B ಐತೆ ಬಲಗಡೆ ಇಡ್ರಿ. ಏನು ಬಿಟ್ಟೆ ಇಲ್ಲಿ? 3 ಬಿಟ್ಟೆ. ಇದನ್ನೆಲ್ಲಿ ಬರ್ಕೋಬೇಕು? ಬಲಭಾಗದಾಗ ಬರ್ಕೋಬೇಕು. -3 ಬರೀರಿ. A - 3B ಡಿವೈಡೆಡ್ ಬೈ B. A - 3B ಡಿವೈಡ್ ಬೈ B. ಈ ಕಡೆ √2 ಇಡ್ರಿ. ಈಗ ಎಡಭಾಗದಾಗ ಏನು ಬಂತು ನೋಡ್ರಿ? ಏನಿದು? ಅಭಾಗಲಬ್ಧ ಸಂಖ್ಯೆ. ಎಡಭಾಗದಲ್ಲಿರ್ತಕ್ಕಂಥದ್ದು ಒಂದು ಅಭಾಗಲಬ್ಧ ಸಂಖ್ಯೆ ಅದ. ಹಂಗ ಬಲಭಾಗದಾಗ ಐತಲ್ಲ, ಅದೇನಾಗೈತಿ? ಒಂದು ಭಾಗಲಬ್ಧ ಸಂಖ್ಯೆ ಆಗೈತಿ. ಆದರೆ ಇದು ಸಾಧ್ಯ ಐತೆನಾ? ಇದು ಸಾಧ್ಯ ಐತೇನ್ರಪ್ಪ? ಒಂದು ಭಾಗಲಬ್ಧ ಸಂಖ್ಯೆ ಇದ್ದದ್ದು ಒಂದು ಅಭಾಗಲಬ್ಧ ಸಂಖ್ಯೆಗೆ ಸಮ ಇರಕ್ಕೆ ಸಾಧ್ಯ ಇಲ್ಲ. ಅದನ್ನ ಹೇಳೋದು ಈಗ ಮುಂದೆ, ಅದನ್ನ ಸ್ಟೋರಿ ಬರೆಯೋದು. ಆದರೆ ಇದು ಸಾಧ್ಯವಿಲ್ಲ. ಇದು ಸಾಧ್ಯ ಇಲ್ಲ ಅಂದಮೇಲೆ ನಾವೇನೋ ಆರಂಭಕ್ಕೆ ಅಂದ್ಕೊಂಡಿ ನೋಡ್ರಿ. ಏನು ಅಂದ್ಕೊಂಡಿವಿ? ಸ್ವಲ್ಪ ಹಿಂದೆ ನೋಡ್ರಿ, 3 + √2 ಭಾಗಲಬ್ಧ ಸಂಖ್ಯೆ ಅಂತ ನೀವು ಭಾವಿಸ್ಕೊಂಡಿದಿರಲ್ಲ, ಆಗಿರ್ಲಿ ಅಂತಂದಿದಿರಲ್ಲ. ಹಿಂಗೆ ಅಂದದ್ದು ತಪ್ಪೈತಿ ಅಂದಂಗೆ ಅದನ್ನ ಹೇಳ್ಬೇಕಿಲ್ಲಿ. ಏನಂತ ಹೇಳ್ಬೇಕು? ಆದರೆ ಇದು ಸಾಧ್ಯವಿಲ್ಲ ಅಂದ್ರೆ ಇದರ ಅರ್ಥ 3 + √2 ಒಂದು ಭಾಗಲಬ್ಧ ಸಂಖ್ಯೆ. ಇಲ್ಲಿ ನೋಡ್ರಿ,
ಭಾಗಲಬ್ಧ ಸಂಖ್ಯೆ ಆಗಿದೆ ಎಂದು ಭಾವಿಸ್ಕೊಂಡಿದ್ದು, ಆಗಿರ್ಲಿ ಅಂದಿದ್ದು ಅಂದ್ರೆ ಅದು ಆಗಿಲ್ಲ ಅಂದಂಗ, ಇದು ಸಾಧ್ಯ ಇಲ್ಲ ಅಂದಮೇಲೆ ಅದು ಹಂಗೆ ಸಾಧ್ಯ ಇರಕ್ಕೆ ಸಾಧ್ಯ ಇಲ್ಲ. ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಯಾವ ಸಂಖ್ಯೆ ಆಗ್ಬೇಕು? ಯಾವುದು ಯಾವುದು 3+√2. ಆದ್ದರಿಂದ 3+√2 ಒಂದು ಅಭಾಗಲಬ್ಧ ಸಂಖ್ಯೆ, ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸಾಕಿಷ್ಟು, ಇದು ಇಷ್ಟು ಪ್ರೂಫ್ ಇದೆ. ತಿಳಿತಾ? ಸರಿ, ಇವಾಗ ನಾವು ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. ಈ ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳು ಕ್ರಮವಾಗಿ 3 ಮತ್ತು 60 ಆಗಿದೆ. ಮಸ ಮತ್ತು ಲಸಗಳು ಅಂತಂದಾರೆ. ದಯವಿಟ್ಟು ಲಕ್ಷ ಕೊಡ್ಬೇಕಿಲ್ಲ, ಇದನ್ನು ರೀಡ್ ಮಾಡಕ್ಕೆ ಬರ್ಬೇಕು ನಿಮಗೆ. ಮಸ ಐತಲ್ಲ ಇದು 3ಕ್ಕೆ ಸಮ, ಹೌದಾ? ಆಮೇಲೆ ಇಲ್ಲ ಐತಲ್ಲ ಏನದು ಲಸ ಐತಲ್ಲ, ಇದು ಲಸ ಎಷ್ಟಕ್ಕೆ ಸಮ ಐತಿ? 60ಕ್ಕೆ ಸಮ ಐತಿ. ಈ ಬೆಲೆಗಳನ್ನು ಬರೀರಿ ಎಲ್ಲರೂ. ಎಚ್ ಅಂತ ಶಾರ್ಟ್ಕಟ್ನ ಬರೋಣ. ಅದು HCF H 3 ಐತಿ, ಲಸ L ಬರೀರಿ ಎಲ್ಲರೂ 60 ಬರೀರಿ. ಒಂದು ಸಂಖ್ಯೆ 12 ಅದ, ಒಂದು ಸಂಖ್ಯೆ ಅದನ್ನ ಎ ತಗೋರಿ 12. ಪ್ರಶ್ನೆ ಏನು ಕೇಳಿದಾರಂದ್ರೆ ಇನ್ನೊಂದು ಸಂಖ್ಯೆಯನ್ನು ಕಂಡು ಹಿಡೀರಿ. ಇನ್ನೊಂದು ಸಂಖ್ಯೆ ಅಂದ್ರೆ ಯಾವುದು? ಬಿ ಅಂತ ಅಂದ್ಕೊಳ್ಳೋನು, ಅದಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ. ನಿಮಗೊಂದು ಸಂಬಂಧವನ್ನು ನೆನಪು ಮಾಡ್ಕೋಬೇಕು. ಇದನ್ನೆಲ್ಲ ನಿಮ್ಮ ವಿಶೇಷ ಶಿಕ್ಷಕರು ನಿಮ್ಮ ವರ್ಗಗಳಲ್ಲಿ ಹೇಳಿರ್ತಾರೆ. ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ, ಯಾರು ಹೇಳ್ತೀರಿ? ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. ಈಗ ನಿಮಗೆ ಗೊತ್ತಿರತಕ್ಕಂತಹ ನಿಯಮವನ್ನು ಬಳಸಬೇಕು. A × B = ಏನಂತ ಗೊತ್ತಿದೆ ನಿಮಗೆ? H × L ಗೊತ್ತಿದೆ. ಈ ಸಂಬಂಧವನ್ನು ಬಳಸ್ರಿ. ಇದರಲ್ಲಿ ಬಿ ಬೆಲೆಯನ್ನು ಕಂಡುಹಿಡಬೇಕಾಗಿತ್ತಲ್ಲ, ಅದಕ್ಕೆ B = ಬರ್ಕೋರಿ. H × L / A ಅಂತ ಬರೀ. ಇನ್ನು ಬೆಲೆ ಹಾಕ್ರಿ, ಸೂತ್ರ ಹೊಂದಿಸ್ಕೊಂಡ್ರಿ, ಬೆಲೆ ಹಾಕ್ರಿ. H ಬೆಲೆ ಎಷ್ಟಿದೆ ನೋಡ್ರಿ? H ಬೆಲೆ ಎಷ್ಟಿದೆ? 3 ಇದೆ. L ಬೆಲೆ ಎಷ್ಟಿದೆ? 60 ಇದೆ. ಹಾಗೆ ಎ ಬೆಲೆ ಎಷ್ಟಿದೆ ನೋಡ್ರಿ? 12 ಇದೆ. 12ರ ಮಗ್ಗಿ ಒಳಗೆ 60 ಬರ್ತೈತಿ ಅಲ್ಲ? 12ರ ಮಗ್ಗಿ ಒಳಗೆ ಬರ್ತೈತಲ್ಲ? 12 ಒಂದ್ಲೆ 12 5ಲೆ 60. 3 ಮತ್ತು 5 ಗುಣಿಸೋದು ಉಳಿತು ಅಂದ್ರೆ B = ಎಷ್ಟು ಬಂತು? 3 × 5. 3 × 5 ಅಂದ್ರೆ ಎಷ್ಟು? 15. ಆದ್ದರಿಂದ ಇನ್ನೊಂದು ಸಂಖ್ಯೆ ಅಂತ ಕೇಳಿದ್ರಲ್ಲ ಅವರು, ಇನ್ನೊಂದು ಸಂಖ್ಯೆ ಯಾವ್ದು ಅಂದಂಗಾಯ್ತು? 15 ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದು ಇಷ್ಟು ಈ ಪ್ರಶ್ನೆಗೆ ಪರಿಹಾರ. ಮುಂದಿನ ಒಂದು ಪ್ರಶ್ನೆ ನೋಡಿ. 5 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದ್ದೀನಿ. ಈಗ ತಾನೇ ಮಾಡಿದೀವಲ್ಲ ನಾವು, 5 + √3 ಮಾಡಿದೀವಿ, ಮತ್ತು ಅದನ್ನು ಮಾಡೋ ಗೋಜಿಗೆ ಹೋಗೋದು ಬೇಡ. ಅದು ಕೂಡ ರಿಪೀಟ್ ಆಗಿರತಕ್ಕಂಥ ಪ್ರಶ್ನೆ ಇದೆ. 8ನೇ ಪ್ರಶ್ನೆ ಏನಿದೆ ನೋಡಿ. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ. ಇದೇ ಒಂದು ಸರಣಿ ಒಳಗೆ, ಇದೇ ವಿಡಿಯೋದೊಳಗೆ 3ನೇ ಸಲ ಬಂದೈತಿ. ಅಂದ್ರೆ ಕಾನ್ಸೆಪ್ಟ್ ಸೇಮ್, ಪ್ರಶ್ನೆ ಕೇಳುವ ಸ್ವಭಾವ ಬೇರೆ ಇತ್ತು. ಅವೆರಡು ಸೇಮ್ ಇದ್ದು ಸ್ವಲ್ಪ ಇದು ಡಿಫ್ರೆಂಟ್ ಐತಿ. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಲೂ ಎಷ್ಟಾಗಿರ್ತೈತಿ? 1 ಆಗಿರ್ತೈತಿ. ಸಿ ಒಂದು ಉತ್ತರ. ಇದಕ್ಕೆ ಇಷ್ಟ ನೆನ್ಪಿಟ್ಕೋಬೇಕು. ನೇರ ಪ್ರಶ್ನೆ, ನೇರ ಉತ್ತರ. ಮುಂದಿನ ಪ್ರಶ್ನೆ ನೋಡ್ರಿ. 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು 1, 2, 3, 4 ಸಲ ಎಕ್ಸಾಮ್ ಬಂದದ್ದು. ಆಗಲೇ ಮಾಡಿದ್ವಿ ಅದನ್ನು. ಸೇಮ್ ಬಂದೈತೆ, ಬೇರೆ ಐತೆ ನೋಡ್ರಿ, ಸ್ವಲ್ಪ ಬೇರೆ. 3 + √2 ಐತದ ಅಲ್ಲಿ. ಅದು ಇದು ಡಿಫ್ರೆಂಟ್ ಐತಿ. ಮಾಡೋಣ ಇದನ್ನು ಮತ್ತೆ. ಸರಿ, 2 + √3 ಬರ್ಕೋರಿ ಎಲ್ಲರೂ. 2 + √3 ಒಂದು ಏನಂತ ಭಾವಿಸ್ಕೊಳ್ಳೋರಪ್ಪ? ಭಾಗಲಬ್ಧ ಸಂಖ್ಯೆ. ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಅಂತ ಬರೀರಿ. ಭಾಗಲಬ್ಧ ಸಂಖ್ಯೆ ಆಗಿರಲಿ ಅನ್ನೋಕ್ಕಿಂತನೂ ಎಂದು ಭಾವಿಸಿ, ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಬರದ್ರಿ. ಇದನ್ನ ಭಾಗಲಬ್ಧ ಸಂಖ್ಯೆ ಆಗೈತಿ ಅಂತ ನೀವು ಭಾವಿಸ್ಕೊಂಡ್ರಂದ್ಮೇಲೆ ಈ 2 + √3 ಯಾವ ರೂಪದಲ್ಲಿ ಬರೆಯಕ್ಕೆ ಬರ್ತೈತೆ ನಮ್ಗೆ? A/B ರೂಪದಲ್ಲಿ ಬರ್ಲಿಕ್ಕೆ ಬರಬೇಕು. ಒಂದು ಕಂಡೀಷನ್ ಕಂಪಲ್ಸರಿ ಹೇಳ್ಬೇಕು, B ≠ 0. ಇದನ್ನು ಹೇಳೋದು ಮರ್ತರೂ ನಡೀತೈತಿ. ಆದ್ರೆ A ಮತ್ತು B ಏನದಾವ ಅಂತ ಹೇಳ್ಬೇಕು? ಪರಸ್ಪರ ಸಹ ಅವಿಭಾಜ್ಯದಾವ ಅಂತ ಹೇಳ್ಬೇಕು. A ಮತ್ತು B ಪರಸ್ಪರ ಸಹ ಅವಿಭಾಜ್ಯ ಅಂತ ಹೇಳ್ಬೇಕು.
ಇಲ್ಲಿ ಎ ಮತ್ತು ಬಿ ಪೂರ್ಣಾಂಕಗಳು ಅನ್ನೋದು ನಿಮ್ಗೆ ಗೊತ್ತಿರಲಿ. ಎ ಬಿ ಎದಕ್ಕೆ ಸೇರಿದಾವೆ? ಪೂರ್ಣಾಂಕಗಳ ಗಣಕ್ಕೆ ಸೇರಿದಾವ. ಬಿಲಾಂಗ್ಸ್ ಟು ಐ ಬರೆದ್ರು ನಡೀತೈತಿ, ಇಲ್ಲ ಇಷ್ಟು ಹೇಳಿ ಎ ಮತ್ತು ಬಿ ಪರಸ್ಪರ ಸಹವಿಭಾಜ್ಯ ಅಂತ ಹೇಳಿದ್ರೆ ಸಾಕು. ಈಗ √3 = ಬಿಡಿಸೋಣ. √3 ಬಿಡಿಸಿದ್ರೆ ಎ ಅಪಾನ್ ಬಿ, ಈ 2 ಆ ಕಡೆ ಹೋಗ್ಯಾನ, -2 ಆಯಿತು. ಅಂದ್ರೆ √3 ನೋಡ್ರಿ, √3 ನಾ ಏನು ಬರಲಿ? √3 ಎ ಮೈನಸ್ ಏನು ಬರಿಬೇಕು? ಅಂಶದೊಳಗೆ ಏನು ಬರಿಬೇಕು? a - 2b ಬರಿಬೇಕು. a - 2b ಡಿವೈಡೆಡ್ ಬೈ ಛೇದಾಗ ಏನಾಯ್ತು ನೋಡ್ರಿ? ಬಿ ಅದ, ಬಿ ಬರೆಯೋಣ, ಬಿ. ಈಗ ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಬೇಕು, ಎಡಭಾಗದಾಗ ಏನೈತಲ್ಲ √3, ಇದು ಎಂತಹ ಸಂಖ್ಯೆ ಆಗ್ತದ? ಅಭಾಗಲಬ್ಧ ಸಂಖ್ಯೆ ಆಗ್ತದೆ. ಅಭಾಗಲಬ್ಧ ಸಂಖ್ಯೆ ಆಗ್ತದೆ. ನಡುವೆ ಈಕ್ವಲ್ ಟು ಚಿಹ್ನೆ ಮ್ಯಾಲೆ ಇದ್ದೈತೆ, ಇದ್ದಂಗೆ ಇಡ್ತೀನ. ಬಲಭಾಗವನ್ನು ಸೂಕ್ಷ್ಮವಾಗಿ ಗಮನಿಸ್ರಿ, ಅದೇನಾಗ್ತದೆ? ಭಾಗಲಬ್ಧ ಸಂಖ್ಯೆ ಆಗ್ತದೆ. ಆದ್ರೆ ಇದನ್ನು ಬರೀರಿ, ವಿಚಾರ ಮಾಡೋದಿದೆ. ಏನು ವಿಚಾರ ಮಾಡಬೇಕು? ಆದರೆ ಏನಂದ್ರೆ ನಾನು ಅಭಾಗಲಬ್ಧ ಸಂಖ್ಯೆ ಇದ್ದದ್ದು ಭಾಗಲಬ್ಧ ಸಂಖ್ಯೆಗೆ ಸಮ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಸಾಧ್ಯವಿಲ್ಲ. ಆದರೆ ಇದು ಸಾಧ್ಯವಿಲ್ಲ. ಆದರೆ ಇದು ಸಾಧ್ಯವಿಲ್ಲ ಅಂತ ಬರೀ. ಇದು ಸಾಧ್ಯ ಇಲ್ಲ ಅಂದಮೇಲೆ ನಾವು ಆರಂಭಕ್ಕೆ ಅಂದ್ಕೊಂಡಿದ್ದಿಲ್ಲ. ಇಲ್ಲಿ ಏನು ಅಂದ್ಕೊಂಡಿದ್ವಿ? 2 + √3 ಎಂಥ ಸಂಖ್ಯೆ ಅಂದ್ಕೊಂಡಿದ್ರಿ? ಭಾಗಲಬ್ಧ ಸಂಖ್ಯೆ ಅಂತ ನೀವು ಭಾವಿಸ್ಕೊಂಡಿದ್ರಿ. ಈ ಭಾವನೆ ನಾವು ಅಂದ್ಕೊಂಡು ತಪ್ಪೈತಿ ಅನ್ನಂಗೆ. ಅದನ್ನು ಬರೀನು. ಇದು ಏನು ಬರೀನು? ಆದರೆ ಇದು ಸಾಧ್ಯವಿಲ್ಲ, ಅದನ್ನು ಬರೆದಿರಿ. ಈಗ ಏನು ಬರಿಬೇಕು? ಇಲ್ಲಿ ನಾ ಹೇಳಿದ್ನಲ್ಲ ಈಗ. ಆದ್ದರಿಂದ 2 + √3 ಒಂದು, 2 + √3 ಒಂದು ಭಾಗಲಬ್ಧ ಸಂಖ್ಯೆ. ಇದನ್ನ ಹೆಂಗಿದ್ದಂಗೆ ಬರೆಯುವುದು. ಅದರ ಮುಂದೆ ಏನು ಬರಿಬೇಕು? ಸಂಖ್ಯೆ ಎಂದು ಭಾವಿಸಿದಿಲ್ಲ, ಇದು ತಪ್ಪೈತಿ. ಅಂದರೆ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ. ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಕಡ್ಡಾಯವಾಗಿಯೇ ಏನಾಗಬೇಕಿದು? ಆದ್ದರಿಂದ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ. ಅಭಾಗಲಬ್ಧ ಸಂಖ್ಯೆ ಆಗ್ತದ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ. ಅರ್ಥ ಆಯ್ತಾ? ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಈ ಪ್ರಕಾರದ ಪ್ರಶ್ನೆಗಳನ್ನು ಭಾಳಷ್ಟು ಸಲ ಕೇಳಿದ್ದಾರೆ, ನಿಮಗೆ ಗಮನ ಇರಲಿ. ಆಗ್ತಾನೆ ಮಾಡಿದ್ರು ನೋಡ್ರಿ ಅಂಥದ್ದು. ಮತ್ತು ಪ್ರಶ್ನೆ ಇದೆ, ಸೇಮ ಇದೆಯಾ? ಸೇಮ ಐತೆನಾ? ಡಿಫ್ರೆಂಟ್ ಐತಲ್ಲ? ಸರಿ ಮಾಡೋಣ. 2 ಸಂಖ್ಯೆಗಳ ಮಸ ಮತ್ತು ಲಸಗಳು ಬರೀರಿ. ಮಸ H 4 ಬರೀರಿ, ಲಸ L ಎಷ್ಟದ? 60 ಅದ. ಮಸ ಮತ್ತು ಲಸ ಕೊಟ್ಟಿದ್ದಾರೆ, ಬರೀರಿ ಎಲ್ಲರೂ. ಸುಮ್ಮನೆ ಕೊಡಂಗಿಲ್ಲ. H 4 L 60, H 4 L 60 ಬರೆದ್ರಿ. ಒಂದು ಸಂಖ್ಯೆ 12 ಅಂತಾನೆ, ಅಂದರೆ A = 12 ಬರೀರಿ. ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. B = ? ಇನ್ನೊಂದು ಸಂಖ್ಯೆ B, ಇದನ್ನು ನಾವು ಕಂಡುಹಿಡಿಬೇಕಾಗಿದೆ. ನೋಡ್ರಿ, B = ? ಈಗ ಸಂಬಂಧ ಏನೈತೆ ಅಂದರೆ ಯಾವುದೇ 2 ಸಂಖ್ಯೆಗಳ ಗುಣಲಬ್ಧವು, ಅವುಗಳ ಮಸ ಮತ್ತು ಲಸಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ. H × L ಆಗಿರ್ತದೆ ಅನ್ನೋದು ಗೊತ್ತೈತೆ ನಮಗೆ. ಬಿಗೆ ಬಿಡಿಸ್ಕೋರಿ, ಯಾಕಂದ್ರೆ B ಬೇಕಾಗೈತಿ. H × L / A ಸೂತ್ರವನ್ನು ಸರಿ ಹೊಂದಿಸ್ಕೊಂಡ್ರಿ. ಇದರಲ್ಲಿ ಬೆಲೆಗಳನ್ನು ಹಾಕ್ರಿ. H ದ ಬೆಲೆ ಎಷ್ಟಿದೆ ನೋಡ್ರಿ? 4 ಇದೆ, 4 ಆದೇಶಿಸ್ರಿ. L ದ ಬೆಲೆ ಎಷ್ಟೈತೆ ನೋಡ್ರಿ? 60 ಇದೆ, 60 ಆದೇಶಿಸ್ರಿ. ಆಮೇಲೆ A ದ ಬೆಲೆ ಎಷ್ಟಿದೆ ನೋಡ್ರಿ? 12 ಇದೆ, 12 ಹಾಕ್ರಿ. ಈ ಕಡೆ ತಗೊಳ್ರಿ. 12 1 12 5 60, 5 4 ಎಷ್ಟು ಬಂತು? 20 ಬಂತು. ಅಂದ್ರೆ B = ಎಷ್ಟು ಬಂತು? 20. ಹಾಗಾಗಿ ಇನ್ನೊಂದು ಸಂಖ್ಯೆ ಎಷ್ಟಾಗ್ತದೆ? 20 ಆಗ್ತದೆ ಅನ್ನೋದನ್ನು ನಾವು ನೋಡ್ತೀವಿ.